ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀಕರನ್ಸ್ ಕ್ರಿಯೇಟಿವ್ ವರ್ಲ್ಡ್. ಇವತ್ತು ಒಂದು ಸಿಂಪಲ್ ಆಗಿರೋ ಕ್ರೋಶ ಕುಚ್ಚು ನೋಡೋಣ ವಿತ್ ಬೀಡ್ಸ್. ಅದಕ್ಕೆ 10 mm ನೀಡಲ್ ತಗೋಬೇಕು. ಸಿಲ್ಕ್ ಥ್ರೆಡನ್ನು 6 ಸ್ಟ್ರಾಂಡ್ಸ ನಾನು ಒಂದು ರೆಟ್ಟೆಗೆ ಸುತ್ತಿಡ್ಕೊಂಡಿದ್ದೀನಿ. ಟ್ರಿಮ್ಮರ್ ಬೇಕು ನಮಗೆ. ನೆಕ್ಸ್ಟ್ ಬೀಡ್ಸ್, ಯಾವ ಬೀಡ್ಸ್ ಆದ್ರೂ ನಮ್ಮ ಇಷ್ಟ. ನಾನು ರೋಸ್ ಪೆಟಲ್ ಇರೋ ಬೀಡ್ಸ್ ಥರ ಇಟ್ಕೊಂಡಿದ್ದೀನಿ. 6 ಸ್ಟ್ರಾಂಡ್ಸ ಸಿಲ್ಕ್ ಥ್ರೆಡನ್ನು ಬಂದು ಹಿಂಗೆ ನಾಟ್ ಹಾಕಿ ಹೆಜ್ಜಲ್ಲಿ ಸುತ್ತಿಡ್ಕೋಬೇಕು. ನೋಡಿ ನಾಟ್ ಹಿಂಗೆ ಹಾಕ್ತಾ ಇದ್ದೀನಲ್ಲ, ಸೇಮ್ ನಾಟ್ ಹಾಕಿ ಹಿಡ್ಕೋಬೇಕು. 6 ಸ್ಟ್ರಾಂಡ್ಸ 6 ಥ್ರೆಡ್ ಇದೆ ಅದರೊಳಗೆ. ಈಗ ಕ್ರೋಶ ನೀಡಲ್ ತಗೊಂಡು ಸ್ಟಾರ್ಟಿಂಗ್ ಸ್ಯಾರಿಗೆ ಬಂದು ಜಿಗ್ಜಾಗ್ ಮಾಡಿರಬೇಕು. ಪಲ್ಲುಗೆ ಈಗ ಲಾಕ್ ಹಾಕ್ಬೇಕು. ಲಾಕ್ ಅಂದರೆ ಸಿಂಗಲ್ ಕ್ರೋಶ. ಮತ್ತೆ ಇನ್ನೊಂದು ಸತಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಈಗ ಚೈನ್ ಸ್ಟಿಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 3 ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ನಾನೀಗ ಹತ್ರ ಮಾಡ್ತಾ ಇದ್ದೀನಿ ಇದಕ್ಕೆ ಕಸ್ಟಮರ್ ಕೇಳೋದಕ್ಕೆ. ನೀವು ಬೇಕಾದರೆ 4 ಚೈನು ಹಾಕೋಬೋದು, ನಮ್ಮ ಇಷ್ಟ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಹಾಕಬೇಕು. ಮತ್ತು ಈಗ ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡ್ ತೊಗೋಬೇಕು. ರೋಸ್ ಪೆಟಲ್ ಥರ ಬೀಡ್ ತೊಗೊಂಡಿದ್ದೀನಿ ನಾನು, ಅವೈಲಬಲ್ ಇರುತ್ತೆ. ಬೀಡ್ಸ್ ತೊಗೊಂಡು ನೋಡಿ ಈಗ ಹೆಂಗೆ ತೋರಿಸ್ತೀನಿ ಹಂಗೆ ಇನ್ಸರ್ಟ್ ಮಾಡಿ. ನೋಡಿ ಹಂಗೆ ಟೈಟಾಗಿ ಹಿಡ್ಕೊಂಡು ಹಂಗೆ ಇನ್ಸರ್ಟ್ ಮಾಡಿ ಫಸ್ಟು ಬೀಡ್ ಲಾಕ್ ಮಾಡಬೇಕು. ಇಲ್ಲಾಂದರೆ ಬೀಡು ನಮಗೆ ಕರೆಕ್ಟಾಗಿ ನಿಂತ್ಕೊಳ್ಳಲ್ಲ, ಡಿಸೈನ್ ಸರಿಗೆ ಬರಲ್ಲ. ಬೀಡ್ ಲಾಕ್ ಮಾಡಿಬಿಟ್ಟು ಆಮೇಲೆ ಸ್ಯಾರಿಗೆ ಲಾಕ್ ಮಾಡಬೇಕು. ನೋಡಿ ಹಿಂಗೆ ಮತ್ತೆ ಸ್ಯಾರಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಹಿಂಗಿರುತ್ತೆ. ಮತ್ತು 3 ಚೈನ್. ಇದು ಆಲ್ಮೋಸ್ಟ್ ಆಲ್ ಬೇಬಿ ಕುಚ್ಚು ಥರನೇ ಬರುತ್ತೆ. 3 ಚೈನ್ ಹಾಕಿ ಲಾಕ್. ಏನಂದರೆ ಬೀಡ್ಸ್ ಬರುತ್ತಲ್ಲ, ಬೀಡ್ಸಕ್ಕೋಸ್ಕರ ಇದು ಬೇಸಿಕ್ ಕ್ರೋಶ. ಬರೀ ಇದರಲ್ಲಿ ಚೈನ್ ಸ್ಟಿಚ್ಚು ಮತ್ತು ಸಿಂಗಲ್ ಕ್ರೋಶ ಬರುತ್ತೆ, ಬೀಡೊಂದು ಮಾಡ್ತೀವಿ ಅಷ್ಟೇ. ಇನ್ನು ಮುಂದಕ್ಕೆ ನಾನು ನಿಮಗೆ ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ, ಟ್ರಿಪಲ್ ಕ್ರೋಶ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಈಗ ನೋಡಿ ಸೇಮ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡಬೇಕು. ನೋಡಿ ಸ್ಯಾರಿಗೆ ಲಾಕ್ ಮಾಡಬೇಕು. ಸ್ಯಾರಿ ಪೂರ್ತಿ ಹಿಂಗೇನೆ ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ 3 ಚೈನ್ ಬೀಡ್ ಹಾಕಿ ಲಾಕ್ ಮಾಡಿ ಮತ್ತೆ 3 ಚೈನ್ ಬೀಡ್, 3 ಚೈನ್ ಬೀಡ್, ಹಿಂಗೇನೆ ಕಂಟಿನ್ಯೂ ಆಗುತ್ತೆ ಸ್ಯಾರಿ ಫುಲ್ಲು. ಹಿಂಗೆ ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡಬೇಕು. 3 ಚೈನ್ ಬೀಡು, 3 ಚೈನ್ ಬೀಡ್, ಆ ಥರ ನಾನು ಸ್ಯಾರಿ ಪಲ್ಲು ಫುಲ್ಲು ಮಾಡಿಬಿಟ್ಟು ನಿಮಗೆ ಸ್ಯಾರಿ ಫುಲ್ಲು ಈ ಡಿಸೈನ್ ಕಂಟಿನ್ಯೂ ಆದಮೇಲೆ ಪಲ್ಲುಗೆ ನೆಕ್ಸ್ಟು ನಾನು ಫಸ್ಟ್ ವೀಡಿಯೋದಲ್ಲಿ ಬೇಬಿ ಕುಚ್ಚು ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೇಮ್ ಪ್ರೊಸೀಜರಲ್ಲಿ ಆ 3 ಚೈನ್ ಗ್ಯಾಪಲ್ಲಿ ಆ ಬೇಬಿ ಕುಚ್ಚನ್ನ ನಾವು ಮಾಡಬೇಕಾಗತ್ತೆ. ಮಾಡಾದಮೇಲೆ ಸ್ಯಾರಿಗೆ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಹಿಂಗೇನೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.